ಪೂಜೆ ಸಾಮಾನು ಅಂದರೆ ಇದೇ ಪೂಜೆ ಸಾಮಾನು ಬೋರ್ ಒಲೆದು ಮಾಡೋಕ್ಕೆ, ಸರಿನಾ. ಫಸ್ಟ್ ಬಂದು ಎಲೆ ಅಡಿಕೆ, ಆಮೇಲೆ ಗೋಪುರಂ ಮಂಜುಳ ತೂಲ್ ಪ್ಯಾಕೆಟು, ಆಮೇಲೆ ಕುಂಕುಮ, ಯೆಲ್ಲೋ ಕಲರ್ ಹೂವು, ರೆಡ್ ಕಲರ್ ಹೂವು, ಲೆಮನು, ಶುಗರು, 2 ತೆಂಗಿನಕಾಯಿ, 2 ಬಾಳೆಹಣ್ಣೆ, ಕರ್ಪೂರ, ಅಗರಬತ್ತಿ, 1 kg ರಂಗೋಲಿ ಪೌಡ್ರು ಅಷ್ಟೇ. ಇದು ತೊಗೊಂಡು ಬಂದುಬಿಟ್ರೆ ನಾವು ಪೂಜೆ ಮಾಡಿಬಿಟ್ಟು ಶುರು ಮಾಡ್ಬೋದು. ಎಲ್ಲರೂ ಕೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡ್ತಾಯಿದ್ವಿ, ಓಕೆನಾ. ಈ ವಿಡಿಯೋ ಫಸ್ಟ್ ನೋಡೋಕ್ಕಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ. பூஜை மரத்து கூட எல்லாம் வாங்கி வெறும் பூ தான் கிடையாது. பூ பறிச்சிக்கலாமா? புதிர் பூ அது அது வேலைக்கு வந்தா எதுவுமே சார மாட்டாரு. அந்த பூ தூள் பண்ணி சொல்லி அனுப்பிச்சு நானே. ஆனா கேட்னவா அதுக்கு நான் தேவைப்படுது எல்லாம் நான் வாங்கி வச்சிக்கிறேன். அவதான் வீடியோ அனுப்பிச்சாரா? எப்போ நைட் 10 மணிக்கு காண்கிறாரு. அந்த பூ பறிச்சிக்க நம்ம தான் செடியில இருக்குது பாரு, கலர் பூ, உதிரி பூ. இந்த ராகி பூரா நல்ல மனம் இல்லை, நின்ற மனம் தாத்தா கேள்வி இதுதான் ஸ்டார்ட். நிறைய பேர் கேட்குறாங்க, இதுதான் ஸ்டார்ட். சரிம்மா ஓகே. இப்போ என்ன கொடுக்குறீங்களோ தேங்காய் வச்சு 1 ரூபாய் சேர்த்து கொடுத்துருங்க. எவ்வளோ அமௌண்ட் கொடுக்க போகிறீங்களோ கொடுத்துருங்க. 1000 ரூபாய் வச்சு விட்ருங்க, 1100 வச்சு விட்ருங்க. அந்த 100 ரூபாய் காணிக்க அதுக்கும் எத்தனை ரூபாய் வச்சா இருக்கும். எந்த வந்து 10,000 ரூபாய் சார்ஜ். நீங்கள் இப்போ 1 ரூபாய் கொடுத்தாலும் சரி, தண்ணி வந்த பிறகு வாங்கிக்கிறேன். புரிஞ்சா? ஆச்சு சார். நல்லதே நடக்கும், நல்லதே நடக்கும். ನಮಸ್ಕಾರ, ನನ್ನ ಹೆಸರು JS ಸೆಲ್ವರಾಜು, ನನ್ನ ಕಂಪನಿ ಹೆಸರು MME ಬೋರಲು. ಇದು ಫೋಟೋ ನೋಡಿ. ಇಂಥ ಕಂಡೀಷನಲ್ಲಿ ಗಾಡಿ ಬಿಡಬೇಕು. ಗಾಡಿ ನೈಟೇ ಬಂದಿದೆ, ವೈರ್ ಐತೆ, ಸೆಟ್ ಆಗಲ್ಲ ಅಂತ ಬಿಟ್ಬಿಟ್ಟಿದ್ದಾರೆ, ಸರಿನಾ. ನೆಕ್ಸ್ಟು ಸೈಟು ಕ್ಲಿಯರ್ ಮಾಡಿದ್ಮೇಲೆ ಫೋಟೋ ಕಳಿಸಿ ಅಂತ, ಸರಿ ಅಂತ ಸೈಟ್ ಕ್ಲಿಯರ್ ಮಾಡಿ ಫೋಟೋ ಕಳಿಸ್ತಾ ಇದ್ದೀವಿ, ಕ್ಲಿಯರೆನ್ಸ್ ಮಾಡಿದ್ದೀವಿ. ಆಮೇಲೆ ಗಾಡಿ ಬಿಟ್ಟಿದ್ದಾರೆ. ಪೋಲ್ ಐತೆ, ಮೇಲುಗಡೆ ವೈರ್ ಐತೆ. ಇದು ಬ್ಯಾಕ್ ಸೈಡ್ ಸೈಟು, ಪಕ್ಕದ ಸೈಟ್ನಲ್ಲಿ ಬಿಡಬೇಕು. ಒಳಗಡೆ ಬಂದು ಪಾಯಿಂಟ್ ನಾವೇ ಕೊಟ್ಟಿದ್ದೀವಿ. ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ, ಸರಿನಾ. ಕ್ಲೀನ್ ಮಾಡಿದ್ಮೇಲೆ ಗಾಡಿ ಎಲ್ಲ ರಿಸ್ಕು ಸೇರಿ ನಾವು ಮಾಡ್ತೀವಿ. ಅದಕ್ಕೆ ನಮ್ಮದು ಚಾರ್ಜಸ್ ಸ್ವಲ್ಪ ಜಾಸ್ತಿ ಮಾರ್ಕೆಟ್ ಕಂಪೇರ್ ಮಾಡಿ. ಈಗ ಪಾಯಿಂಟ್ ನೀವು ಚೆಕ್ ಮಾಡಿಬಿಡಿ, ಏನು ರೇಟ್ ಇದ್ದಕ್ಕೆ ಮಾಡ್ಬೋದು. ನಾವೇ ಚೆಕ್ ಮಾಡಿಬಿಟ್ಟು ರೇಟ್ನಲ್ಲಿ ಕಡಿಮೆ ಮಾಡಿದ್ರೆ ಅದು ಸರಿನೇ ಇಲ್ಲ. ಪಾಯಿಂಟಿಗೆ ಒಂದು ಸರಿನಾ, ಅದು ನನಗೆ ಗೊತ್ತಾಗುತ್ತೆ. ಇಲ್ಲ ಸರ್, ಪಾಯಿಂಟ್ ನೀವೇ ಚೆಕ್ ಮಾಡಿದ್ರೆ ನೀವೇ ಬೋರ್ ಹಾಕ್ತೀರಾ, ಕನ್ಸೆಷನ್ ಕೊಟ್ಟಿದ್ರೆ ಅದೇ ಕನ್ಸೆಷನ್ ಬರುತ್ತೆ. ನೀರು ಕೊಡ್ತಿಲ್ಲ, ಅದು ಯೋಚನೆ ಮಾಡಬೇಕು, ಸರಿನಾ. ಚೆಕ್ ಮಾಡೋರು ಬಂದು ಡ್ರಿಲ್ ಮಾಡಲ್ಲ, ಡ್ರಿಲ್ ಮಾಡೋರು ಚೆಕ್ ಮಾಡಲ್ಲ. ನಾನೇ ಚೆಕ್ ಮಾಡಿಬಿಟ್ಟು ನಾನೇ ಡ್ರಿಲ್ ಮಾಡಿಬಿಟ್ಟು ನೀರು ತೋರಿಸ್ತೀವಿ. ನಾನು ಹೇಳಿದ ಜಾಗನಲ್ಲಿ ನೀರು ಬರುತ್ತೆ ಅಂತ 1000 ಫೀಟ್ ಒಳಗಡೆ ಬಂದ್ಬಿಡುತ್ತೆ. ಇನ್ ಕೇಸ್ ಆಗಿಲ್ಲ ಅಂದರೆ ಪೂಜೆ ಗೀಜೆ ಏನೋ ಒಂದು ಮಾಡಿ ಬ್ರಹ್ಮದೇವರಿಗೆ ಪೂಜೆ ಮಾಡಿ ನೀರು ತರಿಸ್ತೀವಿ, ಸರಿನಾ. ಇದು ನಂಬರ್ 1 ಪಾರ್ಟು. ಈಗ ಪಿನ್ ಟು ಪಿನ್ ವಿಡಿಯೋ ಬಿಡೋಣ ಅಂತ 1 by 1 ಬಿಡ್ತಾ ಇದ್ದೀವಿ, ನೋಡಿಕೊಂಡು ಬನ್ನಿ, ಸರಿನಾ. ಲಾಸ್ಟಾಗಿ ಗಾಡಿ ಬಂದು ಸೆಟ್ ಮಾಡಿ ಸ್ಟಾರ್ಟ್ ಮಾಡಿ ಕ್ಲಿಯರ್ ಆಯಿತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು JS ಸೆಲ್ವರಾಜು.
ನನ್ನ ಕಂಪನಿ ಹೆಸರು MME ಬೋರು. ಸರಿನಾ? ನಾರ್ಮಲಾಗಿ ನಾವು ಚೆಕ್ ಮಾಡಿರೋ ಪಾಯಿಂಟು ನಾವೇ ಡ್ರಿಲ್ಲಿಂಗ್ ಮಾಡಿ ಕೊಡ್ತೀವಿ. ಜನರಲ್ಲಾಗಿ ಪಾಯಿಂಟ್ ಚೆಕ್ ಮಾಡೋರು ಡ್ರಿಲ್ಲಿಂಗ್ ಮಾಡಲ್ಲ. ಡ್ರಿಲ್ಲಿಂಗ್ ಮಾಡೋರು ಪಾಯಿಂಟಿಗೆ ಒಂದು ಮಾಡಲ್ಲ. ನಾನು ಬಂದು ಸ್ಟಾರ್ಟಿಂಗ್ನಲ್ಲಿ ಡ್ರಿಲ್ಲಿಂಗ್ ಫೀಲ್ಡ್ನಲ್ಲಿ ಇದ್ದೀವಿ 30 ವರ್ಷ ಮುಂಚೆ. ಆಮೇಲೆ 1 ವರ್ಷ 2 ವರ್ಷ ಆದಮೇಲೆ ಡಿವೈನಿಂಗ್ ಶಿಕ್ಷಣಕ್ಕೂ ಬಂದಿದ್ದೀವಿ. ಸರಿ, ಫಸ್ಟ್ ಬಿಗಿನಿಂಗ್ನಲ್ಲಿ ಅಷ್ಟು ನನಗೆ ಗೊತ್ತಿಲ್ಲ, ಬೇರೆ ತೆಂಗಿನಕಾಯಿ ಮಾತ್ರನೇ. ಯಾರೋ ಒಬ್ಬರು ದೊಡ್ಡ ಡಿವೈನರು ನನಗೆ ಡಿವೈನಿಂಗ್ ಮಾಡೋ ಕೆಪಾಸಿಟಿ ಐತೆ ಅಂತ ಹೇಳಿದ್ರು, ಅದನ್ನು ಶುರು ಮಾಡಿದ್ದೀವಿ. ಸರಿನಾ? ಫಸ್ಟು ಸ್ಟಾರ್ಟಿಂಗ್ನಲ್ಲಿ 1000 ರೂಪೀಸ್ ಚಾರ್ಜ್ ಮಾಡಿದ್ವಿ, ಈಗ 12,000 ರೂಪೀಸ್ ಚಾರ್ಜ್ ಮಾಡ್ತಾಯಿದ್ವಿ. ಟ್ರೆಡಿಷನಲ್ಲುನಲ್ಲಿ ಪಾಯಿಂಟ್ ಚೆಕ್ ಮಾಡ್ತೀವಿ, ಪೂಜೆ ಮಾಡಿಬಿಟ್ಟು ಪಾಯಿಂಟ್ ಚೆಕ್ ಮಾಡ್ತೀವಿ, ಸೈಂಟಿಫಿಕ್ ಮಿಷಿನಲ್ಲೂ ಚೆಕ್ ಮಾಡ್ತೀವಿ. ಕ್ರಾಸ್ ಚೆಕ್ ಮಾಡಿ ಬೈ ಚಾನ್ಸು ನನಗೆ ಪಾಯಿಂಟ್ ಸಿಕ್ಕಲಿಲ್ಲ ಅಂದ್ರೆ ಸೈಟ್ನಲ್ಲಿ, ಆವಾಗಲೇ 6,000 ರೂಪೀಸ್ ರಿಟರ್ನ್ ಮಾಡಿಬಿಡ್ತೀವಿ. ನನ್ನ ಲೆಕ್ಕ ಪ್ರಕಾರ ಬೋರ್ ಹಾಕೋದು ಬೇಡ ಅಂತ. ನನಗೆ ಎಲ್ಲ ಮಾಡಿ ಸಮಾಧಾನ ಆಗಿದ್ರೆ ಬೋರ್ನಲ್ಲಿ ನೀರು ಐತೆ ಅಂತ ಹೇಳಿಬಿಡ್ತೀವಿ. ಸರಿನಾ? ನಾನೇ ಬಂದು ಡ್ರಿಲ್ಲಿಂಗ್ ಮಾಡಿದ್ರೆ ಇಷ್ಟು ವೀಡಿಯೋಗಳು ಸಿಕ್ಕುತ್ತೆ. ಬೈ ಚಾನ್ಸು ನನ್ನ ಹತ್ರ ಪಾಯಿಂಟ್ ಚೆಕ್ ಮಾಡಿದ್ಮೇಲೆ ನಾನೇ ಡ್ರಿಲ್ ಮಾಡಬೇಕಂತ ಏನು ಕಂಪಲ್ಸರಿ ಇಲ್ಲ. ನೀವು ಬಂದು ಬೇರೆಯವರು ಏಜೆಂಟ್ ಹತ್ರನೂ ಡ್ರಿಲ್ಲಿಂಗ್ ಮಾಡ್ಕೊಬೋದು. ನನ್ನ ರಿಕ್ವೆಸ್ಟು ಏನಿದ್ರೆ ಎವ್ರಿ ಹಾಫ್ ಆನ್ ಅವರು ಒಂದು 2 ಮಿನಿಟ್ಸ್ ವೀಡಿಯೋ ಈ ಥರ, ಅದು ಏನೋ ಇರಲಿ, ಸರಿನಾ, ಈ ಥರ ಬಂದು ನಡೀತಾ ಇದೆ ಅಂತ ಎವ್ರಿ 1 ಅವರ್ 2 ಮಿನಿಟ್ಸ್ ವೀಡಿಯೋ ನನಗೆ ಕಳಿಸಿದ್ರೆ ನನಗೆ ಸಂತೋಷ. ಆ ಥರ ಯಾರು ವೀಡಿಯೋ ಕಳಿಸ್ತಾರೋ ಅವರಿಗೆ ನೀರಿಗೆ ನಾನು ಗ್ಯಾರಂಟಿ ಕೊಡ್ತೀವಿ. ಬೈ ಚಾನ್ಸ್ ಅವರು ವೀಡಿಯೋ ಕಳಿಸಿಲ್ಲ ಅಂದರೆ ನೀರಿಗೆ ನಾನು ಗ್ಯಾರಂಟಿ ಇಲ್ಲ. ಇಲ್ಲ ಸರ್, ಚೆಕ್ ಮಾಡೋದು ಏನಕ್ಕೂ ವೀಡಿಯೋಕ್ಕೂ ಏನು ಸರ್ ಸಂಬಂಧ ಐತೆ ಅಂದರೆ ನಿಮಗೆ ಡೌಟ್ ಬರ್ಬೋದು. ಏನು ಸಂಬಂಧ ಇಲ್ಲ. ಅದು ಏನಿದ್ರೆ ನಾನು ಹಾಕಿರೋ ವೀಡಿಯೋಗಳು ನೋಡಿ, ಇದು ಹಾಕಿದ್ದೀವಿ ಸರಿನಾ, ಆವಾಗಲೇ ಬಂದು ಅಪ್ಲೋಡ್ ಮಾಡಿಬಿಟ್ಟಿದ್ವಿ ಯೂಟ್ಯೂಬ್ನಲ್ಲಿ. ನನ್ನ ಪಾಯಿಂಟ್ನಲ್ಲಿ ಡ್ರಿಲ್ಲಿಂಗ್ ಮಾಡ್ತಾ ಇದ್ದಾರೆ, ದಯವಿಟ್ಟು ನನಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಪಾಯಿಂಟ್ನಲ್ಲಿ ಚೆನ್ನಾಗಿ ನೀರು ಬರಬೇಕು ಅಂತ ಹೇಳಿಬಿಟ್ರೆ ಅವರು ಪ್ರಾರ್ಥನೆ ಮಾಡ್ಕೊಳ್ತಾರೆ. ನನ್ನ ವೀಡಿಯೋ ಹಾಕಿದ್ರೆ 45,000 ಸಬ್ಸ್ಕ್ರೈಬರ್ಗಳು ಇದ್ದಾರೆ. ನನ್ನ ಐಡಿಯಾ ಏನಿದ್ರೆ ಅದರಲ್ಲಿ 4 ಜನ ನೋಡಲ್ಲಣ್ಣ, ಖಂಡಿತ ನನಗೋಸ್ಕರ 45 ಜನ ಪ್ರೇಯರ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದರಲ್ಲಿ ಖಂಡಿತ ನೀರು ಬಂದುಬಿಡುತ್ತೆ. ನೀವು ಹಾಕಿದ್ರು ಬೇರೆಯವ್ರು ಹಾಕಿದ್ರು ಏನು ತೊಂದರೆ ಇಲ್ಲ, ನನಗೆ ವೀಡಿಯೋ ಸಿಕ್ಬಿಡುತ್ತಲ್ಲ. ಬೈ ಚಾನ್ಸ್ ನೀವು ಬೇರೆ ಏಜೆಂಟ್ ಹತ್ರ ಹಾಕ್ಕೊಳ್ಳಿ. ವೀಡಿಯೋ ಕಳಿಸಿದರೆ ಎವ್ರಿ 1 ಅವರು 2 ಮಿನಿಟ್ಸ್ ವೀಡಿಯೋ ಕಳಿಸಿದ್ರೆ ನಾನು ಅಪ್ಲೋಡ್ ಮಾಡ್ತಾಯಿದ್ವಿ. ಈ ಥರ ಆಗಿದೆ, ಈ ಥರ ಆಗಿದೆ, ಈ ಥರ ಆಗಿದೆ, ಈ ಥರ ಆಗಿದೆ ಅಂತ ಫೈನಲ್ ಆಗಿ ಬಂದುಬಿಡುತ್ತೆ. ಈ ಪಾಯಿಂಟ್ನಲ್ಲಿ ನಾನು ಏನು ಹೇಳಿದ್ವಿ ಅಂದರೆ ನೆಕ್ಸ್ಟ್ ಪಾರ್ಟ್ ವೀಡಿಯೋನಲ್ಲಿ ಕಳಿಸ್ತೀವಿ. ಅದು ಸಿಗ್ತಾ ಇಲ್ಲ ವೀಡಿಯೋ. 640 ಫಸ್ಟು ಸೋರ್ಸು, 8 ಒಳ್ಳೆ ಸೋರ್ಸು, ಆಮೇಲೆ 1180 ನಲ್ಲಿ ಒಂದು ಸೋರ್ಸು ಅಂತ ಮ್ಯಾನ್ಯಲಾಗಿ ಹೇಳಿದ್ದೀವಿ. ಸೈಂಟಿಫಿಕ್ನು ಚೆಕ್ ಮಾಡಿಬಿಟ್ಟು ತೋರಿಸಿದ್ದೀವಿ. ಅದು ಆಲ್ರೆಡಿ ವೀಡಿಯೋ ಹಾಕಿದ್ದೀವಿ, ನೀವು ನೋಡ್ಬೋದು ಸರಿನಾ. ಅದೇ ಪ್ರಕಾರ 810 ಒಂದು ಸೋರ್ಸ್ ಬಂದಿದೆ, 460 ಒಂದು ಸೋರ್ಸ್ ಬಂದಿದೆ, 910 940 ಎಂಟಿ ಗ್ಯಾಪ್ ಬಂದಿದೆ. ನೀರು ಈಗ ಸದ್ಯಕ್ಕೆ ಬಂದಿಲ್ಲ, 4 ಇಂಚು ಬಂದಿರಬೇಕು, ಅದು ಬಂದಿಲ್ಲ, ಎಂಟಿ ಗ್ಯಾಪ್ ಬಂದಿದೆ. ಯಾವಾಗಲೂ 4 ಇಂಚು 3 ಇಂಚು ಬಂದರೆ ನೀರು ಪರ್ಮನೆಂಟಾಗಿ ಇರಲ್ಲ. ಎಷ್ಟು ಜಾಸ್ತಿ ಬಂತೋ ಅಷ್ಟು ಬೇಗ ನೀರು ಖಾಲಿ ಆಗಿಬಿಡುತ್ತೆ, ಬೇರೆ ಎಲ್ಲೇ ಹೋಗ್ಬಿಡುತ್ತೆ. ನಾರ್ಮಲಾಗಿ 1 ಇಂಚು 1.5 ಇಂಚು ನೀರು ಬಂದರೆ ಯಾವಾಗಲೂ ಇರುತ್ತೆ.
ಇವ್ರಿಗೆ ಆ ಥರನೇ ಬಂದಿದೆ. ಸರಿನಾ? ಈಗ ಇವರಿಗೆ ಕೇಸಿಂಗ್ ಬಂದು 152 ಫೀಟ್ ಬಂದಿದೆ. 100 ಫೀಟ್ ಕೇಸಿಂಗ್ PVC ಪೈಪ್ ಹಾಕ್ಬೋದು. ನಾವು ಹಾಕಿಲ್ಲ, ಬೇರೆ 16 ಅಡಿ ಹಾಕಿದ್ದೀವಿ. ಆಮೇಲೆ ಲೂಸ್ ಸಿಕ್ಕಿದೆ, ಬೋಲ್ಡಸ್ ಸಿಕ್ಕಿದೆ, ರೆಡ್ ಸ್ಟೋನ್ ಸಿಕ್ಕಿದೆ, ಕಟ್ಟಿಂಗ್ಸ್ಗಳು ನೋಡಿ ಅದು ಬಂದರೆ ಫಿಲ್ಟರ್ ಪೈಪ್ ಹಾಕಬೇಕು. ನಾವು ಹಾಕಿಲ್ಲ. ಸರಿನಾ? ನನ್ನ ಕತೆ ಏನಾದರೆ ಲಾಭನೂ ಸಂಪಾದನೆ ಮಾಡಬೇಕು, ಸ್ವಲ್ಪ ಪುಣ್ಯನೂ ಸಂಪಾದನೆ ಮಾಡಬೇಕು. ಇವರು ತುಂಬ ಬಡವರು. ನನ್ನ ಅಂಗಡಿ ಪಕ್ಕದ ಅಂಗಡಿನಲ್ಲಿ ಇವರು ಕೆಲಸ ಮಾಡ್ತಾಯಿದ್ದಾರೆ. ಕಂಬಿ ಅಂಗಡಿನಲ್ಲಿ 30 ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ. ಇದಕ್ಕೆ ಬಂದು ನೀರು ಬಂದ ಮೇಲೆ ನನಗೆ ಚಾರ್ಜ್ ಕೊಡಿ ಅಂತ ಹೇಳಿಬಿಟ್ಟು ತುಂಬ ಕಡಿಮೆ ರೇಟ್ನಲ್ಲಿ ಡ್ರಿಲ್ಲಿಂಗ್ ಮಾಡಿಬಿಟ್ಟು ತೋರಿಸಿದ್ವಿ. ಈ ಥರ ರೇಟು ಬೇರೆಯವ್ರಿಗೆ ಮಾಡೋಂಗೆ ಇಲ್ಲ. ಯಾಕಂದರೆ 30 ಇಯರ್ಸ್ ವಿಶ್ವಾಸ, ಏನೋ ಒಂದು ಅವ್ರು ಮಾಡಬೇಕಂತ ಈ ಪಾಯಿಂಟ್ ಮಾಡಿ ಕೊಟ್ಟಿದ್ದೀವಿ. ಅದೇ ಥರ ನಾನು ಚೆಕ್ ಮಾಡಿದ್ರೂ ನೀರು ಬರುತ್ತೆ, ಬೇರೆಯವರು ಚೆಕ್ ಮಾಡಿದ್ರೂ ನೀರು ಬರುತ್ತೆ. ಕರೆಕ್ಟಾ? ಬರುತ್ತೆ. ಅದಕ್ಕೆ ನೀವು ಏನು ಮಾಡಿ, ಬೇರೆಯವರು ಚೆಕ್ ಮಾಡಿರೋ ಪಾಯಿಂಟ್ ನನ್ನ ಹತ್ರ ಕೊಡಿ, ನಾನು ಕಡಿಮೆ ರೇಟ್ನಲ್ಲಿ ಡ್ರಿಲ್ಲಿಂಗ್ ಮಾಡಿ ಕೊಡ್ತೀವಿ. ಏನದೋ ಬೇರೆಯವರು ಚೆಕ್ ಮಾಡಿಬಿಟ್ಟು ಆ ಪಾಯಿಂಟು ನನ್ನ ಹತ್ರ ಕೊಡಿ, ನಾನು ಕಾಂಪಿಟೇಟಿವ್ ರೇಟ್ನಲ್ಲಿ ನಿಮಗೆ ಡ್ರಿಲ್ಲಿಂಗ್ ಮಾಡಿ ಕೊಡ್ತೀವಿ. ನಾನೇ ಚೆಕ್ ಮಾಡಿರೋ ಪಾಯಿಂಟು ನಾನೇ ಡ್ರಿಲ್ಲಿಂಗ್ ಮಾಡೋದು, ಕಾಂಪಿಟೇಷನ್ ರೇಟ್ನಲ್ಲಿ ಮಾಡೋಂಗೆ ಇಲ್ಲ. ಯಾಕಂದರೆ ಪಾಯಿಂಟ್ ಚೆಕ್ ಮಾಡೋರು ಅಲ್ಲಿ ನಿಲ್ಸ್ಕೊಂಡ್ಬಿಟ್ಟು ನಂತರ ಯಾರು ಇರಲ್ಲ ಅಂತ ನನಗೆ ಒಂದು ನೆನಪು. ಯಾಕಂದರೆ ಗಾಡಿ ಟೈರ್ ಯಾವಾಗ ಇನ್ಸೈಡ್ ಬರುತ್ತೋ ಲಾರಿ, ಅಲ್ಲಿಂದ ಲಾರಿ ಟೈರು ಯಾವಾಗ ಆಚೆ ಕಡೆ ಹೋಗುತ್ತೋ ಅಷ್ಟು ನೇರ ನನ್ನ ಪ್ರೆಸೆಂಟೇಷನ್ ಅಲ್ಲೇ ಇರುತ್ತೆ. ಒಂದು ಅಡಿಗೂ ಸರಿ ಏನಾಗುತ್ತೆ ಅಂತ ನಾನು ಯೋಚನೆ ಮಾಡಿ ಎಂಟ್ರಿ ಮಾಡಿ ಪಾರ್ಟಿಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಹೇಳ್ತೀವಿ. ಸರಿನಾ? ನೀರು ಬಂದಿದೆ, ನೀರು ಚಕ್ಕ ಬಂದುಬಿಟ್ರೆ ಗಾಡೀಲಿ ಬಿಟ್ಟರೆ ನೀರಿದು ಬೋರ್ ಲಾರಿನಲ್ಲಿ ಬಂದಿಲ್ಲ, ಈ ನೀರು ಬೋರು ಲಾರಿನಲ್ಲಿ ಬಂದಿದೆ ಅಂತ ಪ್ರತಿಯೊಂದು ಅವರಿಗೆ ಹೇಳ್ಕೊಡ್ತೀವಿ. ನಮ್ಮ ಜೊತೆಯಲ್ಲಿ ಒಬ್ಬರು ಬಂದು ನಿಲ್ಸ್ಕೊಂಡ್ಬಿಟ್ಟು ಒಂದು ಪಾಯಿಂಟ್ ಮಾಡಿದರೆ ಕಾಲೇಜು ಥರ ಅವರಿಗೆ ಟೀಚ್ ಮಾಡಿಬಿಟ್ಟು ಕಂಪ್ಲೀಟಾಗಿ ತಿಳ್ಕೊಂಡ್ಬಿಟ್ಟು ಅವರೊಂದು ಒಳ್ಳೆ ಆಫೀಸೇ ಓಪನ್ ಮಾಡ್ಬೋದು. ಅಷ್ಟು ಡೀಟೇಲ್ಸ್ ಹೇಳ್ಬಿಡ್ತೀವಿ. ನಮ್ಮ ಹತ್ರ ಪ್ಲಸ್ ಪಾಯಿಂಟ್ ಏನಿದ್ರೆ 10 ಇಂಚ್ ಪೈಪು ಜಾಸ್ತಿ ಹಾಕಲ್ಲ, MS ಪೈಪು ಜಾಸ್ತಿ ಹಾಕ್ತೀವಿ, ಫಿಲ್ಟರ್ ಪೈಪು 100% ಅವಾಯ್ಡ್ ಮಾಡ್ತೀವಿ. ಇದಕ್ಕೂ ಫಿಲ್ಟರ್ ಪೈಪ್ ಹಾಕ್ಬೇಡ ನೆಸೆಸಿಟೀಸ್ ಬಂದಿದೆ. 150 ಫೀಟು ಕೇಸಿಂಗ್ ಬಂದರೂ ಇನ್ನು ಕೆಳಗಡೆ ಬಂದರೆ ಲೂಸ್ ಆಯಿಲ್ ಬಂದಿದೆ, ಇಲ್ಲ ಅಂತ ಇಲ್ಲ. ಬಟ್ ನೀರು ಬಂದಿಲ್ಲ, ಅದು ಕ್ಲೋಸ್ ಆಗೋ ಚಾನ್ಸಸ್ ಇರುತ್ತೆ. ಸರಿನಾ? ಒಂದು 5 ಅಡಿ 10 ಅಡಿ 20 ಅಡಿ ಕ್ಲೋಸ್ ಆಗ್ಬೋದು. ಬಟ್ ಈ ಬೋರು 60 ಫೀಟ್ ಕ್ಲೋಸ್ ಆಗೋ ಚಾನ್ಸಸ್ ಐತೆ. ಸರ್ ಇನ್ನೂ ಡೆಪ್ತು ಹೋಗಿ ಅಂತ ಹೇಳಿದ್ರು. ಎಷ್ಟು ಡೆಪ್ತು ಹೋಗಿದ್ರು ಸರ್ ಆಲ್ರೆಡಿ 60 ಫೀಟ್ ಕ್ಲೋಸ್ ಆಗುತ್ತೆ, ಇನ್ನೂ ಡೆಪ್ತು ಹೋಗೋದು ಬೇಡ ಅಂತ ನನ್ನ ಸಜೆಷನ್ ಅವ್ರಿಗೆ ಕೊಟ್ಟಿದ್ದೀವಿ. ಅವರು ಒಪ್ಕೊಂಡ್ರು. ರೋಸ್ ಕಲರ್ ಹಾಕ್ಕೊಂಡಿದ್ದಾನೆ ನೋಡಿ, ಅವರೇ ಬಂದು ಸಲ್ವಾ ಅಂತ ಅವರ ಹೆಸರು, ಇವರೇ ಕಸ್ಟಮರು. ಅವರು ಮನೆಯವರು ಪೂಜೆ ಮಾಡ್ತಾ ಇದ್ದಾರೆ, ಒಳ್ಳೆ ಪೂಜೆ ಮಾಡಿದ್ದಾರೆ. ನನಗೆ ಸರಿ, ನನ್ನ ಕಸ್ಟಮರ್ಗಳು ತುಂಬ ಒಳ್ಳೆಯ ಕಸ್ಟಮರ್ಗಳು ದೇವರು ನನಗೆ ಕೊಡ್ತಾ ಇದ್ದಾರೆ. ಅವರು ಏನು ನನ್ನ ಮಾತಿಗೆ ಅಬ್ಜೆಕ್ಷನ್ ಮಾಡಲ್ಲ, ನಮ್ಮ ಇಷ್ಟ ಪ್ರಕಾರ ಬಿಟ್ಬಿಡ್ತಾರೆ. ನಾವು ಏನು ಹೇಳ್ತೀವಿ ಅಂದರೆ ಬೋರ್ವೆಲ್ ನೀರು ಬರುವುದು ಹೆಂಗಿದ್ರೆ ಕೆಲಸ ಮಾಡೋರು ನಾವು ಚೆನ್ನಾಗಿ ನೋಡ್ಕೊಳ್ಬೇಕು. ಒಂದು ಕಾಫಿ, ಟೀ, ಟಿಫನ್ನು, ತಿಂಡಿ ಯಾವುದೋ ಒಂದು ಅವ್ರು ನೋಡಿಕೊಂಡ್ರೆ ಅವರು ಮೈಂಡು ಸಮಾಧಾನ ಆಗುತ್ತೆ. ಅದು ತುಂಬ ಒಳ್ಳೆಯ ಪಾರ್ಟಿ ಅಂತ ನೆನಪು ಬಂದರೆ ಖಂಡಿತ ನೀರು ಬಂದುಬಿಡುತ್ತೆ. ಎಲ್ಲರೂ ಫಾಲೋ ಮಾಡಿದ್ರೆ ಒಳ್ಳೆಯದು. ಸರಿನಾ? ಅದು ಬಿಟ್ಟು ಅವ್ರಿಗೆ ತೊಂದರೆ ಕೊಟ್ಟರೆ ಏನಪ್ಪ ಪಾರ್ಟಿ ಇದು ಬಂದ್ಬಿಟ್ಟು ಬಾಯಿನಲ್ಲಿ ಅಷ್ಟೇ ನೀರು ಬರಲ್ಲ. ಈವರೆಗೂ ನೀರು ಬಂದಿದೆ, ನಾನು ಚೆಕ್ ಮಾಡಿನೇ ಬಂದಿದೆ ಅಂತ ಇಲ್ಲ. ಆದರೂ ನಾನು ಏನು ಹೇಳ್ತೀನಿ, ನೀರು ಬಂದ
कितना आइडिया जो देखो ಹಾಂ 15 16 ಫೀಟ್ ಐತದ. ಈಗ ಬಂದು ಸೌಂಡ್ ಸ್ವಲ್ಪ ಕಡಿಮೆ ಇರುತ್ತೆ, ಕೇಳುತ್ತೆ, ನೀವೇ ನೋಡ್ಕೊಳ್ಳಿ ಏನಂತ. ಇದು ಬಂದು ಫಸ್ಟು ಪಾರ್ಟು ವಿಡಿಯೋ 45 ಮಿನಿಟ್ಸು ಮಾಡಿದ್ದೀವಿ. ಇದು ನೋಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಹಾಕ್ತೀವಿ, ಅದನ್ನು ನೋಡ್ಕೊಳ್ಳಿ. ಈಗ ಸೌಂಡ್ ಬಂದ್ಬಿಡುತ್ತೆ, ಏನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ, ನೋಡಿ. ಓಕೆ, ನಾವು ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಮಾಡೋಣ. ಓಕೆ. ನೋಡ್ಕೊಳ್ಳಿ ಹೆಂಗೆ ಅವರು PVC ಬೇಕು ಬ್ರಷ್ ಮಾಡ್ತಾರೆ ನೋಡಿ, ಸರಿನಾ? ಇದು ಬಂದು 9 ಇಂಚು ಬಿಟ್ಟು ಫಸ್ಟ್ ಕ್ಲೇ ಬಿಟ್ಟು ಹಾಕಿದ್ದಾರೆ, 9 ಇಂಚು ಬಿಟ್ಟು ಹೋಗ್ತಾ ಇದೆ, ನೋಡ್ಕೊಳ್ಳಿ. ಚೇಂಜ್ ಆಗ್ತಾಯಿದೆ ನೋಡಿ, 1 by 1 ಕಲರ್ಗಳು, ಡಿಫ್ರೆಂಟ್ ಕಲರ್ಗಳು ಬರ್ತಾ ಇದೆ, ಕಟ್ಟಿಂಗ್ಸು. बस நாற்பது ஒரு லட்சமாக இருக்குது, 10 கொடுக்கணும், 10 அனுப்புங்க, 10 அனுப்ப சொல்லுங்க. ಬಟ್ಟೆ ಚೇಂಜ್ ಆಗ್ತಾ ಇದೆ ನೋಡಿ, ಫಾರ್ಮೇಷನ್ ಚೇಂಜ್ ಆಗ್ತಾ ಇದೆ.
ಬಿಟ್ಟು ಹಾಕಿದ್ದಾರೆ. ಕ್ಲೇ ಬಿಟ್ಟು ಹಾಕ್ಬಿಟ್ಟು ಬೇರೆ 16 ಫೀಟ್ ಮಾತ್ರ ಬಂದು PVC ಪೈಪ್ ಹಾಕಿದ್ದಾರೆ. ಎಷ್ಟು ಬೇಗ 80 ಅಡಿ ಹಾಕ್ಬೋದು, ಹಾಕಿಲ್ಲ. ನೆಕ್ಸ್ಟ್ ಬಂದು 9 ಇಂಚು ಬಿಟ್ಟಿನಲ್ಲಿ ಡ್ರಿಲ್ ಮಾಡಿದ್ರು. ರಾಕು 140 ಏನೋ ಟಚ್ ಆಗಿದೆ. 150 ಡ್ರಿಲ್ ಮಾಡಿದ್ದಾರೆ. ಕೇಸಿಂಗ್ ಎರೆಕ್ಷನ್ ಮಾಡಿಲ್ಲ. ಅದು ಮುಂಚೆ ಏನು ಮಾಡ್ತಾಯಿದ್ದಾರೆ, 9 ಇಂಚು 6.5 ಇಂಚು ಬಿಟ್ಟು ಹಾಕ್ಬಿಟ್ಟು ಡ್ರಿಲ್ ಮಾಡಿ ನೋಡ್ತಾರೆ. ಬೈ ಚಾನ್ಸ್ ತಿರ್ಗಿ ಮಟ್ಟು ಬಂದುಬಿಟ್ರೆ ಏನು ಮಾಡ್ತೀರಾ? ಅದಕ್ಕೋಸ್ಕರ ಕೇಸಿಂಗ್ ಎರೆಕ್ಷನ್ ಮಾಡಿಲ್ಲ. ಅದು ಟ್ರಯಲ್ ನೋಡಿಬಿಟ್ಟು ಆರ್ಡ್ರಾಗಿ ಟಚ್ ಆಗಿದೆ ಕನ್ಫರ್ಮ್ ಆದಮೇಲೆ ಕೇಸಿಂಗ್ ಎರೆಕ್ಷನ್ ಮಾಡ್ತಾರೆ. ಇದು MT ರಾಡ್ ಹೋಗ್ತಾ ಇದೆ. ಇಷ್ಟು ನೇರ ಬಂದು ಮಟ್ಟಿನಲ್ಲಿ ಡ್ರಿಲ್ ಮಾಡಿದರು. ರಾಕು ಟಚ್ ಆಗಿದೆ. 9 ಇಂಚು ಬಿಟ್ಟು ಯೂಸ್ ಮಾಡಿದ್ದಾರೆ. ಈಗ 6.5 ಇಂಚು ಬಿಟ್ಟು ಯೂಸ್ ಮಾಡ್ತಾ ಇದ್ದಾರೆ. ಒಳಗಡೆ ಹೋಗ್ತಾ ಇದೆ. ಇದು ಹೋಗ್ಬಿಟ್ಟು ಡ್ರಿಲ್ ಮಾಡಿಬಿಟ್ಟು ಒಂದು 5 ಅಡಿ 10 ಅಡಿ ಡ್ರಿಲ್ ಮಾಡಿಬಿಟ್ಟು ತಿರ್ಗಿ ರಿಮೂವ್ ಮಾಡಿಬಿಟ್ಟು ಕೇಸಿಂಗ್ ಪೈಪ್ ಎರೆಕ್ಷನ್ ಮಾಡ್ತೀವಿ. ಸರಿನಾ? ಈ ಥರ ಡೀಟೇಲ್ಸು ಯಾರೂ ಕೊಡಲ್ಲ, ನಾನು ಕೊಡ್ತಾ ಇದ್ದೀವಿ, ತಿಳ್ಕೊಳ್ಳಿ. வண்டி வராதுண்டு போயா நீ காட்டி கரெக்டாக பண்ண நான் பண்ணல லாரி போகிறார் ஊனி கட் பண்ண இருந்தாலே ಟಚ್ ಆಗಿದೆ. ಆರ್ಕ್ ಲೆವೆಲ್ ಟಚ್ ಆಗಿದೆ. இதில் 40 இருக்கு.
ಇದು 6 ಇಂಚು ಬಿಟ್ಟು ಇದು ಇನ್ನು ಕೇಸಿಂಗ್ ಎರೆಕ್ಷನ್ ಮಾಡಿಲ್ಲ. ಒಂದು ಟ್ರಯಲ್ ನೋಡ್ತಾ ಇರೋದ್ರೆ ಏನೂ ಗೊತ್ತಿಲ್ಲ. அங்கே எவ்வளோ பைப் இருக்குது பார்த்துங்க. இப்போ இல்லை, இறக்குறதுக்கு முன்னாடி பார்த்துங்க. போர் தண்ணி இல்லை, விட்ட தண்ணி இது. ಆದಿ ಬೋರ್ವೆಲ್ಲು ಆದಿಲಿಂದ ಇದ್ದಾರೆ. ಈಗ ನಾವು ಕನ್ಫರ್ಮ್ ಆಗಿ ಕೇಸಿಂಗ್ ಪೈಪ್ ಎರೆಕ್ಷನ್ ಮಾಡ್ಬೋದು ಧೈರ್ಯವಾಗಿ, ಏನು ಪ್ರಾಬ್ಲಮ್ ಬರಲ್ಲ.
6 ಇಂಚು ಹ್ಯಾಮರು ಬಂದುಬಿಟ್ಟಿದೆ ಆಚೆ ಕಡೆ. ಈಗ ಏನು ಮಾಡಿದ್ರೆ ಅದು ಅರ್ಥ ಆಗುತ್ತಾ? ತಿರ್ಗಾ ಹೇಳ್ತೀವಿ. ಫಸ್ಟು ಕ್ಲೇ ಬಿಟ್ಟು ಮಾಡಿಬಿಟ್ಟು 10 ಇಂಚು ಪೈಪು 16 ಅಡಿ ಮಾತ್ರನೇ ಮಾಡಿದ್ದಾರೆ. ಬಂಡೆ ಬಂದು 140ಗೆ ಬಂದಿದೆ. 140ಗೆ ಬಂದರೆ 100 ಅಡಿ PVC ಪೈಪ್ ಹಾಕ್ಬೋದು. ನಾವು ಹಾಕಿಲ್ಲ, ಸರಿನಾ? ಕೇಸಿಂಗ್ ಪೈಪ್ ಬೇಕಂದ್ರೆ 10 ಅಡಿ ಎಕ್ಸ್ಟ್ರಾ ಹಾಕ್ತೀವಿ. ಫಿಲ್ಟ್ರ್ ಪೈಪು ನಾವು ಅವಾಯ್ಡ್ ಮಾಡ್ತೀವಿ. ಇವು ಬಂಡೆ ಬಂದ ಮೇಲೆ 9 ಇಂಚು ಬಿಟ್ಟು ರಿಮೂವ್ ಮಾಡಿಬಿಟ್ರು. ಆಮೇಲೆ 6 ಇಂಚು ಬಿಟ್ಟು ತಿರ್ಗಾ ಹಾಕಿ ಸ್ವಲ್ಪ ಇನ್ನೊಂದು 10 ಅಡಿ ಡ್ರಿಲ್ ಮಾಡಿಬಿಟ್ಟು ಈಗ ಕೇಸಿಂಗ್ ಪೈಪ್ ಎರೆಕ್ಷನ್ ಮಾಡ್ತಾರೆ. ಇದು 6.5 ಇಂಚು ಹ್ಯಾಮರು ಬಿಟ್ಟು ನಾವು ಬಂದು ಪಿನ್ ಟು ಪಿನ್ನು ಡೀಟೇಲ್ಸ್ ಎಲ್ಲ ಕೊಡ್ತಾ ಇದ್ದೀವಿ. ಬಂದು ಫಸ್ಟ್ ಲೆಂತು ಅಲ್ಲಿ ಬಂದು ಎಷ್ಟು ಪೀಸ್ ಐತೆ? 1 2 3 4 5 6 7 8 ಪೀಸು ಟೋಟಲ್ ಆಗಿ ಫಸ್ಟ್ ಪೀಸು ಹೋಗ್ತಾ ಇದೆ. ಬಾಟಮ್ನಲ್ಲಿ ಕಾಲರ್ ಇರುತ್ತೆ, ಕೆಳಗಡೆನೂ ಕಾಲಮ್ ಇರುತ್ತೆ. ಫಸ್ಟ್ ಲೆಂತು, 2ನೇ ಲೆಂತು ಫಿಟ್ ಮಾಡ್ತಾ ಇದ್ದಾರೆ. ಎರಡನೇ ಪೈಪು ಒಳಗಡೆ ಹೋಗ್ತಾ ಇದೆ. ಮೂರನೇದಂತೂ ಸೆಟ್ ಮಾಡ್ತಾ ಇದ್ದಾರೆ. 5 6 7 ಹೋಗಿದೆ, ವಿಡಿಯೋ ಮಾಡಿಲ್ಲ, ಬ್ಯಾಟ್ರಿ ಡೌನ್ ಆಗಿಬಿಡುತ್ತೆ, ಸರಿನಾ? ಈಗ 8ನೇದಂತೂ ಹಾಕ್ತಾರೆ, ವಿಡಿಯೋ ಮಾಡ್ತಾ ಇದ್ದೀವಿ ನೋಡಿ. ಅಲ್ಲಿನೂ ಒಂದೇ ಲೆಂತ್ ಐತೆ. ಇದೇ ಲಾಸ್ಟ್ ಲೆಂತು, ಫುಲ್ಲಾಗಿ ಹೋಗಲ್ಲ, ಕಟ್ ಮಾಡ್ತಾರೆ. ಬೇರೆಯವರು ಫುಲ್ ಲೆಂತ್ ಅಂತ ಲೆಕ್ಕ ಮಾಡಿಬಿಡ್ತಾರೆ. ಕಮ್ಮಿ ಆಯ್ತು, ರಿಟರ್ನ್ ರಿಟರ್ನ್ ಬಿಡ್ತಾರೆ. ಅವ್ರಿಗೆ ಗೊತ್ತಾಯ್ತು ಕಮ್ಮಿ ಆಯ್ತು. ವಾಟರ್ ಇಂಜೆಕ್ಷನ್ ಪೈಪ್ ಇದು. ವಾಟರ್ ಇಂಜೆಕ್ಷನ್ ಪೈಪ್ ಇದು. ஏங்க ஒரு தட்டுங்க. ಓಕೆ 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 8 ಲೆಂತ್ನಲ್ಲಿ ಇಷ್ಟು ಪೈಪ್ ಹೋಗ್ತಾ ಇಲ್ಲ, ಅದು ಕಟ್ ಮಾಡ್ತಾ ಇದ್ದಾರೆ. 155 ಇರ್ಬೋದು, ನೋಡೋಣ. ಪೈಪ್ ಕಟ್ಟಿಂಗ್ ಮಾಡ್ತಾ ಇದ್ದಾರೆ. ಎಟ್ಟು ರಾಡ್ ಡ್ರಿಲ್ ಆಗಿದೆ, 7 ರಾಡ್ ಬಿಟ್ಟಿದ್ದಾರೆ. ಅಲ್ಲಿಂದ ಯಾರು ಬಿಟ್ಬಿಟ್ಟು
8ನೇ ರಾಡ್ ಕಂಟಿನ್ಯೂ ಮಾಡ್ತಾರೆ. 9ನೇ ರಾಡ್ ಬಂದು ನ್ಯೂ ರಾಡು. ಈಗ ವಿಡಿಯೋ ಮಾಡೋಕ್ಕಾಗಲ್ಲ, ನಾವು ಮಾತಾಡೋದು ನಿಮಗೆ ಕೇಳಲ್ಲ, ಹಂಗೆ ನೀವು ಕಂಟಿನ್ಯೂ ಮಾಡಿ ವಿಡಿಯೋ, ಏನು ಮಾತಾಡೋಂಗಿಲ್ಲ. ಈ ವಿಡಿಯೋ ನೋಡೋರು ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ, ಚೆನ್ನಾಗಿ ನೀರು ಬರಬೇಕಂತ, ಸರಿನಾ? ಬೇಗ ನೀರು ಬರಬೇಕು. 182 ಅಡಿ. ಕಟಿಂಗ್ ಸೂಪರಾಗಿ ಬಂದಿದೆ. ಮಣ್ಣೆ ಯಾವಾಗೋ ಕಾರಣಕ್ಕೆ ಹೀಟ್ ಆಯಿತು, ಅದಕ್ಕೋಸ್ಕರ ಗಾಡಿ ಸ್ಟಾಪ್ ಆಯಿತು. ಒಂದು 10-20 ನಿಮಿಷ ಬ್ರೇಕ್ ಬಿಟ್ಟು ಶುರು ಮಾಡ್ತಾ ಇದ್ದೆ.
ಬಾರ. ಏನೂ ಗೊತ್ತಿಲ್ಲ, ಗಾಡಿ ಆಟೋಮೆಟಿಕ್ ಸ್ಟಾಪ್ ಆಗ್ತಾ ಇದೆ, ಹೀಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಇನ್ನು 2 ರಾಡ್ ಹಾಕಿದರೆ 500 ಆಗಿಬಿಡುತ್ತೆ. ಏನು ರೆಡಿ ಮಾಡ್ತಾ ಇದ್ದಾರೆ ನೋಡೋಣ. ಕಿಚ್ಚನವರು ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ